ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಪತ್ರಿಕೆಯಲ್ಲಿ ಒಂದು ಸುದ್ದಿ ಪ್ರಕಟ ಆಗಿರುತ್ತೆ. ಈ ಒಂದು ಸುದ್ದಿಯನ್ನು ನೋಡಿಬಿಟ್ಟು ಎಲ್ಲ ಗಾಬರಿಯಾಗಿದ್ದಾರೆ ನಮ್ಮ ಟಿ ಇ ಟಿ ಆಕಾಂಕ್ಷಿಗಳು. ಸ್ನೇಹಿತರೆ, ಯಾವುದೇ ಗಾಬರಿ ಆಗಬಾರ್ದು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಟಿ ಇ ಟಿ ಪರೀಕ್ಷೆಯನ್ನು ಬರೀತಕ್ಕಂತಹ ನಮ್ಮ ಎಲ್ಲ ಶಿಕ್ಷಕ ಮಿತ್ರರಿಗೆ ಒಂದು ಪ್ರೋತ್ಸಾಹ ನೀಡೋದಕ್ಕೋಸ್ಕರ ಹಾಗೆಯೇ ಮೋಟಿವೇಶನ್ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಲಾಗ್ತಾ ಇದೆ ಸ್ನೇಹಿತರೆ, ದಯಮಾಡಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿದರೆ ತಮಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸ್ನೇಹಿತರೆ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈಗಾಗಲೇ ಎಲ್ಲರೂ ಕೂಡ ಟಿ ಇ ಟಿ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿ ಪರೀಕ್ಷಾ ಸಿದ್ಧತೆಯಲ್ಲಿ ತೊಡಗಿದ್ದೀರಾ. ಇಂತಹ ಒಂದು ಅವಧಿಯಲ್ಲಿ ಇಂತಹ ಒಂದು ಗೊಂದಲಕಾರಿ ಸುದ್ದಿಗಳು ತಮ್ಮ ಒಂದು ಕಾನ್ಫಿಡೆನ್ಸನ್ನು ಕುಗ್ಗಿಸ್ತವೆ ಸ್ನೇಹಿತರೆ. ಈ ಥರನಾಗಿ ಕಾನ್ಫಿಡೆನ್ಸನ್ನು ಯಾವುದೇ ಕಾರಣಕ್ಕೂ ಕುಗ್ಗಿಸಬಾರ್ದು ಅಂತಕ್ಕಂತಹ ಒಂದು ಇಂಟೆನ್ಷನ್ನ ಇಟ್ಕೊಂಡು ಯಾವ ಥರನಾಗಿ ಈಗ ಸಿದ್ಧತೆಯಲ್ಲಿ ತಾವು ತೊಡಗಿದ್ದೀರಿ ಅದೇ ಥರನಾಗಿ ಸಿದ್ಧತೆಯನ್ನು ಮಾಡಿ ಇನ್ನೇನು ಒಂದು 15-18 ದಿನಗಳ ಒಳಗೆ ತಮ್ಮ ಟಿ ಇ ಟಿ ಪರೀಕ್ಷೆ ನಡೆಸಲಾಗುತ್ತೆ ಸ್ನೇಹಿತರೆ. ಅದಕ್ಕೆಲ್ಲ ಯಾವುದೇ ಥರನಾದ ಗೊಂದಲಗಳಿಲ್ಲದೆ ತಾವು ವೆರಿ ಕಾನ್ಫಿಡೆಂಟ್ ಈ ಎಕ್ಸಾಮನ್ನು ಚೆನ್ನಾಗಿ ಮಾಡಿ ಒಳ್ಳೆ ಸ್ಕೋರನ್ನು ಗಳಿಸಬೇಕಾಗುತ್ತೆ ಸ್ನೇಹಿತರೆ. ತಾವಿಲ್ಲಿ ನೋಡ್ತಾ ಇದ್ರೆ ಈ ಒಂದು ಪತ್ರಿಕೆ ಹೆಡ್ಲೈನಲ್ಲಿ ಟಿ ಇ ಟಿಗೆ 3.35 ಅಂದರೆ 3,35,000 ಅಭ್ಯರ್ಥಿಗಳು ನೋಂದಣಿ ಅಂತ ಹೇಳಿ ಇದೆ. ಈ ಒಂದು ಸಂಖ್ಯೆಗಳನ್ನು ನೋಡಿ ತಾವು ಗಾಬರಿ ಪಡುವ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ಇದು ಕೇವಲ ಸಂಖ್ಯೆ ಸ್ನೇಹಿತರೆ. 3.35 ಅನ್ನೋದು ಕೇವಲ ಒಂದು ಸಂಖ್ಯೆ. ಇದರಲ್ಲಿ ಯಾವುದೇ ಥರನಾದ ಕಾಂಪಿಟೇಷನ್ ಇಲ್ಲ. ಹೇಗೆ ಸರ್, ಹೇಗೆ ಹೇಳ್ತೀರಾ? ಇಷ್ಟೆಲ್ಲ ಒಂದು ಅತಿ ಹೆಚ್ಚು ಒಂದು ಅಭ್ಯರ್ಥಿಗಳು ಈ ಒಂದು ಟಿ ಇ ಟಿ ಪರೀಕ್ಷೆಗೆ ನೋಂದಣಿ ಮಾಡಿದ್ದಾರೆ ಅಂತ ತಾವು ಕೇಳ್ಬೋದು. ಹೌದು ಸ್ನೇಹಿತರೆ, ಶೀಘ್ರದಲ್ಲೇ 18,000 ಶಾಲಾ ಶಿಕ್ಷಕರ ನೇಮಕಾತಿಗೆ ಆದೇಶ ಹೊರಡಿಸುವುದಾಗಿ ಈಗಾಗಲೇ ಶಿಕ್ಷಣ ಇಲಾಖೆ ಘೋಷಿಸಿರುವ ಪರಿಣಾಮ ಈ ಬಾರಿಯ ಟಿ ಇ ಟಿ ಪರೀಕ್ಷೆಗೆ ದಾಖಲೆ ಅಂದರೆ 3.35 ಲಕ್ಷ ಅಭ್ಯರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ಸುದ್ದಿ ಇಲ್ಲಿದೆ. ಹಾಗೆಯೇ ಕಳೆದ ಬಾರಿ 2.70 ಅಂದರೆ 2,70,000 ಜನರು ನೋಂದಣಿಯನ್ನು ಮಾಡಿಕೊಂಡಿದ್ದರು. ಸರ್ಕಾರವು 6ರಿಂದ 8ನೇ ತರಗತಿಗೆ ಶಿಕ್ಷಕರನ್ನು ನೇಮಕಾತಿ ಮಾಡುವುದರಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ಅರ್ಹತೆಗೆ ಹಾಗೆಯೇ 1ರಿಂದ 5ನೇ ತರಗತಿಗೆ ಸಂಬಂಧಪಟ್ಟಂತೆ ಪತ್ರಿಕೆ 1ಕ್ಕಿಂತ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಂದರೆ 6ರಿಂದ 8ನೇ ತರಗತಿ ಪತ್ರಿಕೆ 2ಕ್ಕೆ ಹೆಚ್ಚಿನ ಅಭ್ಯರ್ಥಿಗಳಿದ್ದಾರೆ ಅಂತಕ್ಕಂಥ ಒಂದು ಸುದ್ದಿ ಇಲ್ಲಿದೆ. ಹಾಗೆಯೇ ಮುಂದುವರಿಯುತ್ತಾ ಪೇಪರ್ 1ರಲ್ಲಿ ಈಗಾಗಲೇ ಈ ಒಂದು ಟಿ ಇ ಟಿ ಪರೀಕ್ಷೆಗೆ ಅಪ್ಲೈ ಮಾಡಿರ್ತಕ್ಕಂಥ ಸಂಖ್ಯೆ ಕೇವಲ 85,000 ಇದೆ. ಇದು ಎಲ್ಲ ಡಿ ಎಡ್ ಸ್ನೇಹಿತರಿಗೆ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ವೆರಿ ಲೆಸ್ ಕಾಂಪಿಟೇಷನ್ ಇದೆ ಪಿ ಎಸ್ ಟಿ ಆರ್ಗೆ. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲಿ 3,35,000 ಅಭ್ಯರ್ಥಿಗಳು ಒಟ್ಟು ಟಿ ಇ ಟಿ ಪರೀಕ್ಷೆಗೆ ನೋಂದಣಿಯನ್ನು ಮಾಡಿಕೊಂಡಿದ್ದರೆ ಇದರಲ್ಲಿ ಕೇವಲ ಒಂದು 25% ಅಂದರೆ 85,000 ಜನ ಅಷ್ಟೇ ಈ ಒಂದು ಪತ್ರಿಕೆ 2ಕ್ಕೆ ಅಪ್ಲೈ ಮಾಡಿರ್ತಾರೆ ಸ್ನೇಹಿತರೆ. ಅದರ ಜೊತೆಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶವನ್ನು ಸಹ ನೀಡಲಾಗಿರುತ್ತೆ. ಹಾಗಾಗಿ ಅದರಲ್ಲಿ 2022ರ ಮೇನಲ್ಲಿ 15,000 ಶಾಲಾ ಶಿಕ್ಷಕರ ನೇಮಕಾತಿಗೆ ಈಗಾಗಲೇ ಆದೇಶವನ್ನು ಹೊರಡಿಸಿತ್ತು. ಅದರಲ್ಲಿ 13,352 ಮಂದಿ ಅರ್ಹತೆ ಪಡೆದಿದ್ದರು. ಸಂಬಂಧಪಟ್ಟಂತಹ ಒಂದು ನ್ಯಾಯಾಲಯ ಪ್ರಕರಣವೂ ಸಹ ಇತ್ತು. ಅದರಲ್ಲಿ 491 ಮಂದಿಗೆ ಅರ್ಹತಾ ನೇಮಕಾತಿ ಆದೇಶ ಕೈ ತಲುಪಿಲ್ಲ. ಯಾಕಂತ ಹೇಳಿದ್ರೆ ಇನ್ನೂ ನೇಮಕಾತಿ ಸಂಬಂಧಪಟ್ಟಂತೆ ಮಾನ್ಯ ನ್ಯಾಯಾಲಯದಲ್ಲಿ ಪ್ರಕರಣ ಇನ್ನೂ ವಿಚಾರಣೆ ಹಂತದಲ್ಲಿ ಇರುತ್ತೆ ಸ್ನೇಹಿತರೆ. ಇದೆಲ್ಲ ನಮಗೆ ಬೇಡ. ನಮಗೆ ಬೇಕಾಗಿರೋದು ಟಿ ಇ ಟಿಗೆ ಸಂಬಂಧಪಟ್ಟಂತೆ 3,35,000 ಅಭ್ಯರ್ಥಿಗಳ ನೋಂದಣಿಯಾಗಿದೆ. ಇದು ಅತಿ ಹೆಚ್ಚು ಸಂಖ್ಯೆ ಅಲ್ಲ ಅಂತ ತಾವೆಲ್ಲರೂ ಕೂಡ ಕೇಳಬಹುದು. ಇಲ್ಲ ಸ್ನೇಹಿತರೆ, ಯಾಕಂತ ಹೇಳಿದ್ರೆ ಈ ಒಂದು 3,35,000ದಲ್ಲಿ ಇತ್ತೀಚೆಗೆ ಮಾನ್ಯ ಸುಪ್ರೀಂ ಕೋರ್ಟ್ನ ನ್ಯಾಯಾಲಯದಲ್ಲಿ ಒಂದು ಏನು ಹೇಳಲಾಗಿತ್ತು ಅಂತ ಹೇಳಿದ್ರೆ, ಈಗಾಗಲೇ ನೇಮಕಗೊಂಡಿರ್ತಕ್ಕಂತಹ ಎಲ್ಲ ಶಿಕ್ಷಕರು ಸಹ 1ರಿಂದ 5ನೇ ತರಗತಿ ಹಾಗೂ 6ರಿಂದ 8ನೇ ತರಗತಿಗೆ ತಾವು ಶಿಕ್ಷಕರಾಗಿ ಮುಂದುವರಿಬೇಕಂತ ಹೇಳಿದ್ರೆ, ಅಂದರೆ ಸೇವೆಯಲ್ಲಿ ಈಗ ಆಲ್ರೆಡಿ ಇರ್ತಕ್ಕಂಥ ಸರ್ವಿಸಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ತಮ್ಮ ಸರ್ವಿಸನ್ನು ಮುಂದುವರಿಸಬೇಕಂತ ಹೇಳಿದ್ರೆ ಕಡ್ಡಾಯವಾಗಿ ಟಿ ಇ ಟಿ ಪರೀಕ್ಷೆಯನ್ನು ಪಾಸ್ ಆಗಲೇಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಪ್ರಕಟಿಸಿರುತ್ತೆ ಸ್ನೇಹಿತರೆ. ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದರೆ, ಈ ಒಂದು ಟಿ ಇ ಟಿ ಪರೀಕ್ಷೆಗೆ ನೋಂದಣಿ ಆಗಿರ್ತಕ್ಕಂಥ ಸಂಖ್ಯೆ ಹೆಚ್ಚಾಗಿದೆ.
ಹಾಗಾಗಿ ತಾವು ಯಾವುದೇ ಥರನಾಗಿ ಭಯಭೀತರಾಗುವ ಒಂದು ಇದು ಅವಕಾಶವನ್ನು ಮಾಡ್ಕೋಬೇಡಿ. ಯಾಕಂತ ಹೇಳಿದರೆ ಇಲ್ಲಿ ಒಂದು 30% ಕಾಂಪಿಟೇಷನ್ ಅಪ್ಲಿಕೇಶನ್ಸ್ನ ಹಾಕಿರ್ತಕ್ಕಂಥವ್ರು ಈಗಾಗಲೇ ಸೇವಾನಿರತ ಶಿಕ್ಷಕರು ಸ್ನೇಹಿತರೆ. ಯಾಕಂತ ಹೇಳಿದರೆ ಅವರಿಗೆ ಸೇವೆಯನ್ನು ಮುಂದುವರಿಸಬೇಕು ಅಂತ ಹೇಳಿದರೆ ಕಡ್ಡಾಯವಾಗಿ ಅವರು ಕೂಡ ಟಿ ಇ ಟಿಯನ್ನು ಪಾಸ್ ಆಗಬೇಕು. ಹಾಗಾಗಿ 2025ರಲ್ಲಿ ಈ ಸಂಖ್ಯೆ ಹೆಚ್ಚಳವಾಗಿದೆ ಅಷ್ಟೇ ಬಿಟ್ಟರೆ ಇದರಲ್ಲಿ ಕಾಂಪಿಟೇಷನ್ ಅನ್ನೋ ಮಾತೇ ಬರಲ್ಲ ಸ್ನೇಹಿತರೆ. ಹಾಗೆಯೇ ಇಲ್ಲಿ ಇಷ್ಟು ಲಕ್ಷ ಅಪ್ಲಿಕೇಶನ್ ಹಾಕಿದ ತಕ್ಷಣ ಇಷ್ಟು ಜನನೂ ಕೂಡ ತಮಗೆ ಕಾಂಪಿಟೇಟರ್ಸ್ ಅಲ್ಲ. ಯಾಕಂತ ಹೇಳಿದ್ರೆ 3,35,000 ಇದು ಅತಿ ದೊಡ್ಡ ಸಂಖ್ಯೆ ಆಗಿರ್ಬೋದು ನೋಂದಣಿಯಲ್ಲಿ. ಆದರೆ ಇದರಲ್ಲಿ ಅರ್ಹರಾಗ್ತಕ್ಕಂತಹ ಸಂಖ್ಯೆ ಕೇವಲ ಒಂದು 25% ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಹೋದ್ಸರಿ 2024ಕ್ಕೆ ಹೋಲಿಸಿದರೆ ಸ್ನೇಹಿತರೆ ಕೇವಲ 15,000 ಟಿ ಇ ಟಿ ಪರೀಕ್ಷೆಯನ್ನು ಪಾಸಾಗಿರ್ತಕ್ಕಂತಹ ಅಭ್ಯರ್ಥಿಗಳು ಸಿಗ್ತಾರೆ. ಅಂದರೆ ಕೇವಲ 15,000 ಜನ ಅಷ್ಟೇ ಅರ್ಹರಾಗಿರ್ತಾರೆ ಟಿ ಇ ಟಿ ಪರೀಕ್ಷೆಯಲ್ಲಿ. ಹಾಗಾಗಿ ಈ ಸರಿ ಅದು ಡಬಲ್ ಆಗ್ಬೋದು ಅಂತಕ್ಕಂಥ ಒಂದು ಊಹೆಯನ್ನು ಮಾಡಿದರೂ ಸಹ ಕೇವಲ ಒಂದು 30,000 ಪ್ಲಸ್ ಅಷ್ಟೇ ಅಭ್ಯರ್ಥಿಗಳು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಹಾಗಾಗಿ 30,000 ಅಭ್ಯರ್ಥಿಗಳಲ್ಲಿ ತಾವು ಕೂಡ ಒಬ್ಬರು ಆಗಬೇಕು ಅಂತ ಹೇಳಿದ್ರೆ ತಾವು ನಿಶ್ಚಿಂತರಾಗಿ ಕಾನ್ಫಿಡೆನ್ಸಿಂದ ಈಗೇನು ಸಿದ್ಧತೆಯಲ್ಲಿ ತೊಡಗಿದ್ದೀರಾ ಆರಾಮಾಗಿ ತಾವು ಈ ಟಿ ಇ ಟಿ ಪರೀಕ್ಷೆಯಲ್ಲಿ 90ಕ್ಕಿಂತಲೂ ಹೆಚ್ಚು ಅಂಕಗಳನ್ನ ಪಡೆದರೆ ಎಲಿಜಿಬಲ್ ಆಗ್ತೀರಾ. ನಮ್ಮ ಚಾನಲ್ ಮೂಲಕ ತಮ್ಮೆಲ್ಲರಿಗೂ ಕೂಡ ಸ್ನೇಹಿತರೆ 100ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಲಿ ಅಂತಕ್ಕಂಥ ಒಂದು ಹಾರೈಕೆಯಿಂದ ಹಾಗೆಯೇ ಈ ಥರನಾಗಿ ಒಂದು ಸುದ್ದಿಗಳ ಬಗ್ಗೆ ತಾವು ಯಾವುದೇ ಕಿವಿಗೊಡದೆ ತಮ್ಮ ಒಂದು ಅಧ್ಯಯನದಲ್ಲಿ ನಿರತರಾಗಿ ಈ ಒಂದು ಸಂಖ್ಯೆಗಳನ್ನ ತಾವೆಲ್ಲರೂ ಕೂಡ ಈ ಒಂದು ಟಿ ಇ ಟಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪಾಸ್ ಆಗಲಿ ಅಂತಕ್ಕಂಥ ಒಂದು ಹಾರೈಕೆಯಿಂದ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ. ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.